ಹಲೋ ಫ್ರೆಂಡ್ಸ್, ಕವಿರುಚಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಹುರುಳಿಕಾಳು ಉಪ್ಸಾರು ಮಂಡ್ಯ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ರೆಸಿಪಿ ನೋಡೋಣ. ಫಸ್ಟು ಒಂದು ಕುಕ್ಕರಲ್ಲಿ ಹುರುಳಿಕಾಳನ್ನ ಹುರ್ಕೊತಾ ಇದ್ದೀನಿ. ಅದು ಚಟಪಟ ಅಂತ ಸೌಂಡ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹುರಿದಿದ್ದಾದಮೇಲೆ ಒಂದು ಮುಳುಗಷ್ಟು ನಾವೆಷ್ಟು ಹುರುಳಿಕಾಳು ತೊಗೊಂಡಿರ್ತೀವಿ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 6 ವಿಷಲ್ ತೊಗೋಬೇಕು. ಚೆನ್ನಾಗಿ ಬೇಯಬೇಕದು. ಅದಕ್ಕೆ ಒಂದು 6 ವಿಷಲ್ ತೊಗೋಬೇಕಾಗುತ್ತೆ. ಅದು ಫುಲ್ಲು ಕುಕ್ಕರ್ ತಣ್ಣಗಾಗೋವರೆಗೂ ನಾವಿಲ್ಲಿ ರುಬ್ಬೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಜೀರಿಗೆ, ಕಾಳುಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹುರ್ಕೊಳ್ಳೋದನ್ನು ತೋರಿಸಿಲ್ಲ. ಅದು ಒಣಮೆಣಸಿನ್ಕಾಯಿನ ನಾನು ಫಸ್ಟೇ ಹುರಿದಿಟ್ಕೊಂಡ್ಬಿಟ್ಟಿದ್ದೆ. ಒಣಮೆಣಸಿನ್ಕಾಯಿ ಹುರಿದಿಟ್ಕೋಬೇಕು. 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ತರ್ತರಿ ಆಗೋ ಥರ ರುಬ್ಕೋಬೇಕು. ಅದು ತರಿ ರುಬ್ಕೊಂಡಾದಮೇಲೆ ಸ್ವಲ್ಪ ಹುರುಳಿಕಾಳು ಬೇಯಿಸಿದ್ದನ್ನು ಎತ್ಕೊಂಡು ಆರಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ರುಬ್ಕೋಬೇಕು. ಅದು ರುಬ್ಬಿದ್ದು ಫೈನ್ ಪೇಸ್ಟ್ ಏನು ಮಾಡೋಂಗಿಲ್ಲ. ಹುರುಳಿಕಾಳು ಉಪ್ಸಾರಿಗೆ ಸ್ವಲ್ಪ ತರಿ ಇದ್ರೇ ಚೆನ್ನಾಗಿರೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ತೋರಿಸಿದ್ದೀನಲ್ಲ ಅದೇ ರೀತಿ ಹುರುಳಿಕಾಳನ್ನ ರುಬ್ಕೋಬೇಕಾಗುತ್ತೆ. ರುಬ್ಬಿದ್ದಾದಮೇಲೆ ಇದು ಫಸ್ಟು ಒಗ್ಗರಣೆ ಏನು ಹಾಕೋಂಗಿಲ್ಲ. ಇದಕ್ಕೆ ಸುಮ್ಮನೆ ಹಂಗೆ ಡೈರೆಕ್ಟಾಗಿ ಸುರಿದ್ಬಿಟ್ಟು ಚೆನ್ನಾಗಿ ಕುದಿ ಹತ್ತಿಸ್ಕೋಬೇಕು. ಅದಕ್ಕೆ ನಾವು ಎಷ್ಟು ಆ್ಯಡ್ ಮಾಡ್ಕೋಬೇಕು ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಸ್ವಲ್ಪ ತೀರಾ ತೆಳ್ಳಗೂ ಅಲ್ಲ ತೀರಾ ಗಟ್ಟಿಯಾಗೂ ಅಲ್ಲ, ಆ ರೀತಿ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇವಾಗ ನಾನು ತೋರಿಸ್ತಿದ್ದಿಲ್ಲ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಕೋಬೇಕು ಸಾಂಬಾರನ್ನ. ಒಂದು 2 ಕುದಿ ಹತ್ತಿದ್ರೆ ಸಾಕು ಅನಿಸುತ್ತೆ. 2 ಕುದಿ ಹತ್ತಿದ್ಮೇಲೆ ಆಫ್ ಮಾಡ್ಕೊಂಬಿಟ್ರೆ ನಮಗೆ ಹುರುಳಿಕಾಳು ಉಪ್ಸಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಮತ್ತು ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಹುರುಳಿಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಒಗ್ಗರಣೆ ಕೊಟ್ಕೊಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಅಂತ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ 1 ಗಡ್ಡೆ ಆಗೋಷ್ಟು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಹಿಂಗು ಸ್ವಲ್ಪ, ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದು ಹುರುಳಿಕಾಳು ಜೊತೆ ಬೇಕಿದ್ರೆ ನಾವು ಸೊಪ್ಪನ್ನು ಬೇಕಿದ್ರೆ ಅರವೆ ಸೊಪ್ಪು ನಮ್ಮ ಕಡೆ ಕೀರೆ ಸೊಪ್ಪು ಅಂತೆಲ್ಲ ಅಂತಾರೆ, ಅದನ್ನು ಬೇಕಿದ್ರೆ ಬೇಯಿಸಿಟ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಅದನ್ನು ಟೇಸ್ಟು. ನಾನಿಲ್ಲಿ ಒಗ್ಗರಣೆಗೆ ಸೊಪ್ಪೇನು ಯೂಸ್ ಮಾಡಿಲ್ಲ. ನಾನು ಬರೀ ಹುರುಳಿಕಾಳನ್ನಷ್ಟೇ ಮಾಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಹಿಂಗು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋಷ್ಟು ಈರುಳ್ಳಿ ಗೊತ್ತಲ್ವ ಒಗ್ಗರಣೆಗೆ, ಆ ಥರ ಒಂದು ರೆಡ್ ಕಲರ್ ಬರೋ ಅಷ್ಟು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ನಾವು ಹುರುಳಿಕಾಳು ಏನು ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಪುಡಿ 1 ಸ್ಪೂನ್ ಆಗೋಷ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆದಮೇಲೆ ನಾವು ಒಂದು ಕಾಯಿ ತುರಿ ನಾವು ಎಷ್ಟು ಹಾಕಿರ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ಪಲ್ಯಗಳು ಅಷ್ಟೇ. ನಮ್ಮ ಮನೇಲಿ ನಾವು ಸ್ವಲ್ಪ ಕಾಯಿ ಜಾಸ್ತಿನೇ ಯೂಸ್ ಮಾಡ್ತೀವಿ. ಒಂದು 2 ಹಿಡಿ ಆಗೋಷ್ಟು ಇದು ಪಲ್ಯಕ್ಕೆ ಕಾಯಿ ತುರಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದೇ ಹೇಳಿದ್ನಲ್ಲ ಡ್ರೈ ಆಗಬೇಕು. ಆವಾಗಲೇ ಚೆನ್ನಾಗಿರುತ್ತೆ. ಫುಲ್ ನೀರು ಡ್ರೈ ಆಗಿ ಇದಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿ ನೋಡಿಕೊಂಡ್ರೆ ಮುಗೀತು. ಇದ್ರದ್ದು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇದು ಪಲ್ಯ ಹುರುಳಿಕಾಳು ಸಾಂಬಾರು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಮಧ್ಯಾಹ್ನ ಟೈಮ್ ನಮ್ಮ ಮನೇಲಿ ಮುದ್ದೆ ಮಾಡಲ್ಲ, ಹಾಗಾಗಿ ನಾನು ಮುದ್ದೆ ತೋರಿಸಿಲ್ಲ. ಮುದ್ದೆ ಹಾಕ್ಕೊಂಡು ಹುರುಳಿಕಾಳು ಉಪ್ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಅದ್ರದ್ದು ಮಜಾನೇ ಬೇರೆ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಮತ್ತು ಟೇಸ್ಟ್ ಯಾವ ರೀತಿ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನನಗೆ.
ಕಮೆಂಟ್ ಮಾಡಿದ್ರೆ ನನಗೂ ಒಂದು ಐಡಿಯಾ ಬರುತ್ತೆ, ಓ ಚೆನ್ನಾಗಿದೆಯಾ, ಯಾವ ರೀತಿ ಬಂದಿದೆ, ನೆಕ್ಸ್ಟ್ ಯಾವ ರೀತಿ ಮಾಡ್ಬೋದು ಅನ್ನೋದು ನನಗೂ ಒಂದು ಐಡಿಯಾ ಬರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೆ ಕೇಳ್ಕೊತಾ ಇದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ದಯವಿಟ್ಟು. ಮತ್ತು ನಿಮ್ಗೆ ಯಾವುದಾದ್ರೂ ನಾನು ಬೇಸಿಕ್ಕಿಂದ ರೆಸಿಪೀಸ್ನ ತೋರಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಎಲ್ರಿಗೂ ಅಡುಗೆ ಕಲ್ತಿರೋರು ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಾರ್ಟಿಂಗ್ ಇವಾಗ ಕಲಿತಾ ಇರೋರಿಗೆ ಎಲ್ಪ್ ಆಗಲಿ ಅಂತ ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಎಲ್ಲ ಥರದ್ದನ್ನು ಆ್ಯಡ್ ಮಾಡಬೇಕು ರೆಸಿಪೀಸ್ನ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಅದಕ್ಕೊಂದು ಕಮೆಂಟಲ್ಲಿ ನೀವು ನಿಮ್ಮದು ಒಪಿನಿಯನ್ನ ತಿಳಿಸಿದ್ರೆ ನನಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಚಾನಲ್ನ ಓಪನ್ ಮಾಡಿರೋದ್ರಿಂದ ಏನಾದರೂ ಹೆಚ್ಚು ಕಡಿಮೆ ನನಗೆ ಮಾತಾಡೋದು ಇದು ಮಾಡೋದು ಏನಾದರೂ ಮಿಸ್ಟೇಕ್ ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ಮಂಡ್ಯ ಸ್ಟೈಲ್ ಹುರುಳಿಕಾಳು ಉಪ್ಸಾರು. ಬಾಯ್.